ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಭಾರತ ಭೂಮಿ ಒಂದು ಪವಿತ್ರವಾದಂಥ ಭೂಮಿ. ಹಾಗೆ ಈ ಭೂಮಿಯಲ್ಲಿ ಜನಿಸಿರ್ತಕ್ಕಂಥವ್ರು ಕೂಡ ಪವಿತ್ರವೇ ಅಂತ ಹೇಳಿಕೆಯಿಂದ ವೇದ ಪುರಾಣಗಳಿಂದ ನಮ್ಮ ದೇಶಕ್ಕೆ ಒಂದು ಇತಿಹಾಸದ ಪರಂಪರೆಯೇ ಇದೆ. ಹೀಗಿರುವಾಗ ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಬೆಳೆದು, ಈ ದೇಶದಲ್ಲಿಯೇ ನಮ್ಮ ಬಾಳನ್ನು ಕಂಡುಕೊಳ್ತಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಮ್ಮವರೇ ನಮ್ಮ ಚಾರಿತ್ರ್ಯಕ್ಕೆ ಬೆಲೆ ಇಲ್ಲದಂತೆ ಮಾತಾಡ್ತಾ ಇರೋದು ಕೂಡ ಒಂದು ಅಕ್ಷಮ್ಯ ಅಪರಾಧ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾತು ನಮ್ಮ ಹಿಡಿತದಲ್ಲಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅನ್ನುವಂಥ ನಾನುಡಿಯಂತೆ ಯಾವುದೇ ಕಾಲಕ್ಕೂ ಕೂಡ ನಾವು ಇನ್ನೊಬ್ಬರ ಮನಸ್ಸಿಗೆ ಘಾಸಿಯಾಗದಂತೆ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಸ್ತ್ರೀ ಕುಲದ ಬಗ್ಗೆ ಯಾರೇ ಹಗುರವಾಗಿ ಮಾತಾಡಿದರೂ ಕೂಡ ಕನ್ನಡಿಗ ಚಾನಲ್ ವೈಟಿ ಅವರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಪ್ರಾರಂಭ ಮಾಡ್ತತಿ ಅನ್ನುವಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಯಾವತ್ತೂ ಕೂಡ ಹೆಣ್ಣು ಅಬಲೆಯಲ್ಲ, ಅವಳು ಸಬಲೆ. ಯಾಕಂದರೆ ಪುರಾಣ ಪುಣ್ಯ ಕಾಲಗಳಲ್ಲಿಯೂ, ಪುರಾಣ ಇತಿಹಾಸಗಳಲ್ಲಿಯೂ ಕೂಡ ಮಹಿಳೆಯರನ್ನು ಕೆಣಕಿದ ದುಷ್ಟರು ಏನು ಆದರೂ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ಸೀತೆಯನ್ನು ಅಪಹರಿಸಿದ ರಾವಣ ಏನಾದ, ಮಣ್ಣು ಮುಕ್ಕಿದ ಕೊನೆಗೆ. ಅದು ಕೂಡ ನಮ್ಮ ಇತಿಹಾಸದ ಕಾಲಗರ್ಭದಲ್ಲಿ ಅಡಗಿ ಹೋಗಿರ್ತಕ್ಕಂಥ ಕಟು ಸತ್ಯವಾದಂಥ ವಾಸ್ತವ ಸ್ಥಿತಿ. ಯಾಕಂದರೆ ಶ್ರೀರಾಮನನ್ನು ನಂಬುವ ಪ್ರತಿಯೊಬ್ಬರೂ ಕೂಡ ಸೀತೆಯನ್ನು ನಂಬುವಂಥ ಪರಿಪಾಠವನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ಹೇಳೋದು ಶ್ರೀರಾಮನ ಭಕ್ತರಂತ ಹೇಳ್ಕೊಳ್ತೀವಿ, ಆದರೆ ನಾವು ಆಡ್ತಾ ಇರೋ ಮಾತುಗಳು ಅದಕ್ಕೂ ಮತ್ತು ನಾವು ನಡೆದುಕೊಳ್ತಿರ್ತಕ್ಕಂಥ ಒಂದು ವಸ್ತುಸ್ಥಿತಿಗೂ ಕೂಡ ಅಜಗಜಾಂತರವಾಗಿರ್ತವೆ ಅನ್ನೋದು ಎಷ್ಟು ಸತ್ಯವೋ ಅದು ವಾಸ್ತವ ಕೂಡ. ಹೀಗಿರುವಾಗ ಯಾವುದೇ ಕಾಲಕ್ಕೂ ಕೂಡ ಸ್ತ್ರೀಯರನ್ನು, ಮಹಿಳೆಯರನ್ನು ಹಾಗೂ ಸ್ತ್ರೀ ಕುಲವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಕೀಳು ಮಟ್ಟದ ಭಾವನೆಯಿಂದ ನೋಡಬಾರ್ದು. ಯಾಕಂದರೆ ನಮ್ಮನ್ನು ಹೆತ್ತವಳು ಕೂಡ ಹೆಣ್ಣು, ನಮ್ಮನ್ನು ಸಲುಹಿದವಳು ಕೂಡ ಹೆಣ್ಣು, ನಮ್ಮ ಜೀವನಕ್ಕೆ ದಾರಿ ದೀಪವಾದವಳು ಕೂಡ ಹೆಣ್ಣು ನಮಗೆ. ಹೀಗಿರುವಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಣ್ಣನ್ನು ಎಷ್ಟು ಗೌರವದಿಂದ ಕಾಣ್ತೀವೋ ಅಷ್ಟು ಗೌರವ ನಮಗೆ ಈ ಒಂದು ಸಮಾಜದಲ್ಲಿ ಸಿಗುತ್ತೆ ಅನ್ನುವಂಥ ಪರಿಜ್ಞಾನ ಪ್ರತಿಯೊಬ್ಬರಲ್ಲಿ ಇರಬೇಕು. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಹಲವಾರು ಗ್ಯಾರಂಟಿ ಯೋಜನೆಗಳು ಈಗ ಸಕ್ಸಸ್ ಆಗಿವೆ. ಯಾಕಂದರೆ 5 ಗ್ಯಾರಂಟಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ 5 ಪ್ರಣಾಳಿಕೆಗಳನ್ನು ಜಾರಿಗೆ ತಂದು ಅವು ಜನಮಾನಸದಲ್ಲಿ ಉಳಿಯುವಂತೆ ಆಗಿರೋದು ಕೂಡ ಅಷ್ಟೇ ಸತ್ಯ. ಯಾಕಂದರೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು 5 ಗ್ಯಾರಂಟಿಗಳನ್ನು ನೀಡಿದ ಪಕ್ಷದ ಹಾಗೂ ಆ ನಾಯಕರ ಒಂದು ವಿಷಯವಾಗಿ ಯಾವತ್ತೂ ಕೂಡ ಅವರು ಏನೂ ಮಾತಾಡಿಲ್ಲ. ಹೀಗಿರುವಾಗ ಇದೇ ಒಂದು ಗ್ಯಾರಂಟಿಗಳನ್ನು ನೀಡಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಯೋಜನೆಗಳಿಂದ ವಿರೋಧಿಗಳು, ಅಂದರೆ ವಿರೋಧ ಪಕ್ಷದವರು ಹತಾಶರಾಗಿದ್ದಾರೆ ಅಂತಲೇ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನೀವು ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತೀರಿ ಕುಮಾರಸ್ವಾಮಿಯವರೇ, ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಮಹಿಳಾ ಆಯೋಗದಿಂದ ಕೂಡ ನಿಮಗೆ ನೋಟಿಸ್ ಬಂದಿರತಕ್ಕಂಥ ವಿಷಯ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಹೆತ್ತವಳು ತಾಯಿ ಅಲ್ಲವೇ, ಅವಳು ಮಹಿಳೆ ಅಲ್ಲವೇ, ನಿಮ್ಮ ಕೈ ಹಿಡಿದ ಧರ್ಮಪತ್ನಿಯೂ ಮಹಿಳೆ ಅಲ್ಲವೇ, ನಿಮ್ಮ ಒಡ ಹುಟ್ಟಿದ ಸಹೋದರಿಯರು ಕೂಡ ಮಹಿಳೆಯರಲ್ಲವೇ? ಅವರ ಬಗ್ಗೆ ನಿಮಗೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನೀವು ಹಾಕ್ಕೊಂಡು ಈ ಒಂದು ಮಾತನ್ನು ಆಡಿದರೆ ನಿಮ್ಮ ಮಾತಿಗೆ ಒಂದು ತೂಕ ಬರ್ತಿತ್ತು. ಹೀಗಿರುವಾಗ ನೀವು ಆಡಿರ್ತಕ್ಕಂಥ ಮಾತು ನಿಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ, ನಿಮ್ಮನ್ನು ಸೇರಿಸಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿರತಕ್ಕಂಥ ಭಾರತೀಯ ಜನತಾ ಪಕ್ಷದವರಿಗೂ ಕೂಡ ಮುಜುಗರವಾಗಿರ್ತಕ್ಕಂಥ ಒಂದು ವಿಷಯ. ನೀವು ಎಷ್ಟೇ ಒಂದು ತೇಪೆ ಹಚ್ಚುವ ಕಾರ್ಯವನ್ನು ಮಾಡಿದರೂ ಕೂಡ ಆ ಒಂದು ತೇಪೆ ಹಚ್ಚುವ ಕಾರ್ಯವನ್ನು ಈ ನಾಡಿನ ಹೆಣ್ಣು ಮಕ್ಕಳು ಕ್ಷಮಿಸೋದಿಲ್ಲ. ಯಾಕಂದ್ರೆ ರಾಜ್ಯಾರೋಷವಾಗಿ ನೀವು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಆಡಿದ್ದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ನಾನು ಹಾಗೆ ಮಾತಾಡಿಲ್ಲ, ಹೀಗೆ ಮಾತಾಡಿಲ್ಲ ಅನ್ನೋದು ಕೂಡ ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಮಾತಿಗೆ ಯಾವಾಗಲೂ ಕೂಡ ಬದ್ಧರಾಗಿರಬೇಕು. ನಾವು ಮಾತನ್ನು ಆಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಹೀಗಿದ್ದಾಗ ಮಾತ್ರ ನಾವು ಜನಸಾಮಾನ್ಯರ ಜೊತೆಗೆ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ. ಹೀಗಿರುವಾಗ ನೀವು ದೇಶದ ಒಂದು ರಾಜಕಾರಣದಲ್ಲಿ ಈಗ ಚುನಾವಣೆಯಲ್ಲಿ ನಿಂತಿದ್ದೀರಿ. ಮುಂದೆ ನೀವು ದೇಶದ ಆಯ್ಕೆಯಾಗಿ ದೇಶದ ರಾಜಕಾರಣಕ್ಕೆ ಹೋಗಿ
ರಾಷ್ಟ್ರ ಮಟ್ಟದಲ್ಲಿ ನೀವು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಗೌರವದಿಂದ ಕಾಣ್ತೀರಿ ಅನ್ನುವಂಥ ಪ್ರಶ್ನಾರ್ಥಕವನ್ನು ಕೂಡ ಕನ್ನಡಿಗ ಮಹಿಳೆಯರು ಹಾಗೂ ಕರ್ನಾಟಕದ ಮಹಿಳೆಯರ ಜೊತೆಗೆ ಇಡೀ ರಾಷ್ಟ್ರದ ಮಹಿಳೆಯರು ಕೂಡ ಪ್ರಶ್ನಿಸುವಂತಾಗಿದೆ ಅನ್ನೋದನ್ನು ನೀವು ತಿಳಿಬೇಕಾಗಿತ್ತು. ಹೀಗಿರುವಾಗ ನಿಮ್ಮನ್ನು ಯಾರೇ ನಿಮ್ಮ ಮಾತನ್ನು ಯಾರೇ ಸಮರ್ಥಿಸಿಕೊಂಡರೂ ಕೂಡ ಅವರು ಕೂಡ ಈ ಒಂದು ತಪ್ಪಿನಲ್ಲಿ ಪಾಲುದಾರರಾಗ್ತಾರೆ ಅನ್ನುವಂಥ ಕಟು ಸತ್ಯವನ್ನು ಕೂಡ ಅವರಿಗೂ ಕೂಡ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಯಾರೋ ಒಬ್ಬರು ಮಹಿಳೆ ಅವರು ಇಲ್ಲ ಅವರ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ತಿರುಚಿ ಹೇಳಲಿಕ್ಕೆ ಯಾವ ರೀತಿ ಹೇಳ್ತಾ ಇದ್ದೀರಿ ಮೇಡಮ್ ನೀವು? ಯಾಕಂದರೆ ಯಾರು ತಿರುಚಿ ಹೇಳ್ತಾ ಇದ್ದಾರೆ? ಸ್ವತಃ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರೇ ಆಡಿರ್ತಕ್ಕಂಥ ಮಾತು ಇಡೀ ಎಲ್ಲ ಮೀಡಿಯಾಗಳಲ್ಲಿಯೂ ಕೂಡ ಬಂದದ್ದು ಉಂಟು. ಅದು ಕೂಡ ನಿಮ್ಮ ಗಮನಕ್ಕೆ ಬರಲಿಲ್ಲ ಅಂತಂದರೆ ನೀವು ಪ್ರತಿಯೊಂದು ವಿಷಯವನ್ನು ರಾಜಕಾರಣ ಮಾಡೋದಕ್ಕೆ ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹೀಗಿರುವಾಗ ನಿಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ಜನರು ಕೂಡ ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ನೀವು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ ನಿಮ್ಮ ಇಡೀ ಪಕ್ಷವೇ ಬೆಲೆ ತೆರುವಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ನಿಮ್ಮ ಅರಿವಿಗೆ ಬರಬೇಕಾಗಿತ್ತು. ಯಾಕಂದರೆ ಮಾನ್ಯ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈಗ ನಿಮ್ಮನ್ನು ನಂಬಿ ಕರ್ನಾಟಕದಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಾಯಿಂದ ಬರ್ತಿರ್ತಕ್ಕಂಥ ಇಂತಹ ಮಹಿಳೆಯರ ಅವಹೇಳನಕಾರಿ ಮಾತುಗಳಿಂದ ಮಹಿಳೆಯರ ಒಂದು ಸಿಟ್ಟಿಗೆ ನೀವು ಈಗ ಕಾರಣರಾಗಿದ್ದೀರಿ. ಈ ಒಂದು ತಪ್ಪಿನಿಂದಾಗಿ ಮೋದಿಯವರು ಕೂಡ ಪರಿತಪಿಸುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರುವುದು ಕೂಡ ಅಷ್ಟೇ ಸತ್ಯವಾದಂಥ ವಿಷಯ. ಯಾಕೆ ನಿಮಗೆ ಮಾತಿನ ಮೇಲೆ ಹಿಡಿತಾ ಇಲ್ಲ? ಆಮೇಲೆ ನೀವು ಮಾತಾಡುವಾಗ ನಿಮಗೆ ಯಾರಾದರೂ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ಹೇಳುವಂಥ ವಸ್ತುನಿಷ್ಠ ಸ್ಥಿತಿಯನ್ನು ತಿಳಿಸಿಕೊಡುವಂಥ ಬುದ್ಧಿವಂತರು ಕೂಡ ನಿಮ್ಮ ಜೊತೆಗೆ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರೇ ನೀವು ಕರ್ನಾಟಕ ರಾಜಕಾರಣದಲ್ಲಿ, ರಾಷ್ಟ್ರದ ರಾಜಕಾರಣದಲ್ಲಿ ಈ ನಿಮ್ಮ ನಡೆಯನ್ನು ನೀವು ಸುಧಾರಿಸಿಕೊಳ್ಳದೆ ಹೋದರೆ, ನಿಮ್ಮ ಬಾಯಿಂದ ಬರ್ತಿರ್ತಕ್ಕಂಥ ಈ ಮಾತುಗಳನ್ನು ನೀವು ತಿದ್ದಿಕೊಳ್ಳದೆ ಹೋದರೆ ನಿಜಕ್ಕೂ ಕೂಡ ಈ ಒಂದು ರಾಜ್ಯಕ್ಕೆ ಮತ್ತು ಈ ಒಂದು ರಾಷ್ಟ್ರಕ್ಕೆ ಕಳಂಕ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಯಂದಿರನ್ನು ನಾವು ಯಾವತ್ತೂ ಕೂಡ ಅವಹೇಳನ ಮಾಡಬಾರ್ದು. ಯಾಕಂದರೆ ಅವರ ಒಂದು ಪರಿಶ್ರಮದ ಫಲವಾಗಿ ನಾವು ಇವತ್ತು ಜೀವಂತವಾಗಿದ್ದೇವೆ ಅನ್ನೋದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರತಿನಿತ್ಯ ನಮಗೆ ಊಟವನ್ನು ಬಡಿಸುವವಳು ಒಬ್ಬ ತಾಯಿ, ಒಬ್ಬಳು ಹೆಣ್ಣು. ಆ ಒಂದು ಊಟವನ್ನು ಬಡಿಸ್ತಿದ್ರೆ ನಾವು ಜೀವಂತವಾಗಿ ಇರ್ತಿದ್ದೀವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನೀವು ಹಾಕ್ಕೊಳ್ಬೇಕು. ಹೀಗಿರುವಾಗ ನಿಮ್ಮ ಬಟ್ಟೆಗಳನ್ನು ತೊಳೆಯುವವಳು ಕೂಡ ಹೆಣ್ಣು, ನಿಮ್ಮ ಆರೋಗ್ಯವನ್ನು ವಿಚಾರಿಸಿಕೊಳ್ಳುವವಳು ಹೆಣ್ಣು. ಹೀಗಿರುವಾಗ ಆ ಹೆಣ್ಣಿನ ಬಗ್ಗೆ ನಿಮಗೆ ತಾತ್ಸಾರ ಬೇಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTM ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರನ್ನು ಯಾರೇ ಅಪಹಾಸ್ಯ ಮಾಡಿದರು, ಯಾರೇ ಕೀಳಾಗಿ ಮಾತಾಡಿದರೂ ಕೂಡ ಅವರನ್ನು ಕನ್ನಡಿಗರು ಕ್ಷಮಿಸುವುದಿಲ್ಲ, ಭಾರತೀಯರು ಕ್ಷಮಿಸುವುದಿಲ್ಲ ಅನ್ನುವ ಒಂದು ಕಟು ಸತ್ಯ ವಾಸ್ತವವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ನೀವು ಏನೇ ಒಂದು ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಏನಾದರೂ ಒಂದು ನೀವು ಹೇಳಬಹುದು. ಆದರೆ ಅದನ್ನು ಕೇಳುವಂಥ ಸ್ಥಿತಿಯಲ್ಲಿ ರಾಜ್ಯದ ಜನತೆಯೂ ಇಲ್ಲ, ರಾಷ್ಟ್ರದ ಜನತೆಯೂ ಇಲ್ಲ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಈಗ ರಾಜಕಾರಣದ ವಿಷಯವಾಗಿಯೇ ನಾವು ಮಾತಾಡಬೇಕಾದ್ರೆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಅಂದರೆ ರಾಜ್ಯದ ಮತದಾರರು ಅಥವಾ ದೇಶದ ಮತದಾರರನ್ನು ತೆಗೆದುಕೊಂಡರೆ ಪುರುಷರಕ್ಕಿಂತ ಹೆಚ್ಚಿನ ಮತದಾರರು ಮಹಿಳಾ ಮತದಾರರಿದ್ದಾರೆ. ಅವರೆಲ್ಲರೂ ನಿಮಗೆ ತಿರುಗಿ ಬಿದ್ದರೆ ನೀವು ಅಧಿಕಾರ ಅಲ್ಲ, ನೀವು ಚುನಾವಣೆಯಲ್ಲಿ ಠೇವಣಿಯನ್ನು ಕೂಡ ಉಳಿಸಿಕೊಳ್ಳಲು ದುಸ್ಸಾಧ್ಯವಾಗುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರನ್ನು ತುಚ್ಛವಾಗಿ ಕಾಣಬಾರ್ದು, ಅವಳನ್ನು ಕೀಳವಾಗಿ ಕಾಣಬಾರ್ದು, ಅವಳ ಒಂದು ತೇಜೋವಧಿ ಮಾಡಬಾರ್ದು ಅನ್ನುವಂಥ ಕಳಕಳಿಯ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿಯವರಲ್ಲಿ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ಳಲಿಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೆಣ್ಣನ್ನು ನಾವು ದೇವತೆ ಅಂತ ಕರೀತೀವಿ, ಭೂಮಿ ತಾಯಿ ಅಂತ ಕರಿತೀವಿ. ಹೀಗಿರುವಾಗ ಈ ಭೂಮಿ ಮೇಲೆ ನಾವು ಇರಬೇಕಾದ್ರೆ ಆ ತಾಯಿಯನ್ನು ನಾವು ಎಷ್ಟೊಂದು ಗೌರವದಿಂದ ನೋಡಬೇಕು, ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಅವರ ಒಂದು ಪ್ರೀತಿಗೆ ನಾವು ಪಾತ್ರರಾಗಬೇಕಾದ್ರೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ವಸ್ತು ಸ್ಥಿತಿಯನ್ನು ನೀವು ಅರಿತುಕೊಳ್ಳದಿದ್ದರೆ ನೀವು ಈ ಮಾನವ ಜನ್ಮದಲ್ಲಿ ಹುಟ್ಟಿಯೂ ಕೂಡ ವ್ಯರ್ಥ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಇದೇ ಒಂದು ಮಾತನ್ನು ಬೇರೆ ಯಾರಾದರೂ ಮಾತಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಅದು ನಿಮ್ಮ ಜಾಯಮಾನವೇ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನೀವು ಮಾತಾಡೋದೊಂದು ಮಾಡೋದೊಂದು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೇವೆ ನಾವು. ನೀವು
ಪ್ರಥಮ ಸಲ ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜನಮೆಚ್ಚುಗೆಯ ಕಾರ್ಯಕ್ರಮಗಳಾಗಿದ್ದವು. ಆ ಒಂದು ದೃಷ್ಟಿಯಿಂದ ಈಗಲೂ ಕೂಡ ನಿಮ್ಮನ್ನು ಪ್ರೀತಿಸುವಂಥ ಜನರಿದ್ದಾರೆ, ನಿಮ್ಮನ್ನು ಆರಾಧಿಸುವಂಥ ಜನರಿದ್ದಾರೆ, ನಿಮಗೆ ಗೌರವ ಕೊಡುವಂಥ ಜನರಿದ್ದಾರೆ. ಆ ಎಲ್ಲ ಗೌರವಗಳನ್ನು ನೀವು ಉಳಿಸಿಕೊಂಡು ಹೋಗಿ ನಿಮ್ಮ ರಾಜಕಾರಣವನ್ನು ಮಾಡಿರಿ. ಇನ್ನೂ ನಿಮಗೆ ಹೆಚ್ಚಿನ ಅಧಿಕಾರ ಅಂತಸ್ತು ಸಿಗಲಿ ಅಂತೇಳಿ ಕನ್ನಡಿಗ ಚಾನಲ್ YTU ಬಯಸ್ತತಿ. ಆದರೆ ನಿಮ್ಮಿಂದ ಇಂಥ ಒಂದು ಅಪಮಾನಕಾರಿಯಾದಂಥ ಅವಹೇಳನಕಾರಿಯಾದಂಥ ಮಹಿಳೆಯರ ಬಗ್ಗೆ ತುಚ್ಛವಾದಂಥ ಮಾತುಗಳನ್ನು ಯಾರೂ ಕೂಡ ನಾಡಿನ ಜನತೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನೀವು ತಿದ್ದುಕೊಳ್ರಿ, ಮುಂದೆ ನಿಮ್ಮ ನಡೆನುಡಿಗಳನ್ನು ಸುಧಾರಿಸಿಕೊಳ್ಳಿ. ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗ್ತೈತಿ. ಇಲ್ಲಾಂದರೆ ಇದೇ ಚುನಾವಣೆಯಲ್ಲಿ ನೀವು ಆರಿಸಿ ಬರ್ಬೋದು, ಅದೇನು ತೊಂದರೆ ಇಲ್ಲ. ಆರಿಸಿ ಬರೋದು, ಸೋಲ್ಬೋದು, ಅದು ಪ್ರಜಾಪ್ರಭುತ್ವದಲ್ಲಿ ಒಂದು ಸಾಮಾನ್ಯ ಪ್ರಕ್ರಿಯೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮಹಿಳೆಯರನ್ನು, ಅಬಲೆಯರನ್ನು, ಯಾವತ್ತೂ ಕೂಡ ಸಾರ್ವಜನಿಕರನ್ನು, ರೈತರನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ತುಚ್ಛವಾಗಿ ಕಾಣಬಾರ್ದಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸ ಮಾಡ್ತೀರಾ ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.